ನೋಡಿ, ಬಿಹಾರದಲ್ಲಿ ಮೊದಲ ಹಂತದ ಮತದಾನ 64.66ರಷ್ಟಾಗಿದೆ. ಬಿಹಾರ ಮೊದಲ ಹಂತದಲ್ಲಿ ಶೇಕಡ 64.66ರಷ್ಟು ವೋಟಿಂಗ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಹಲವರು. ಆದರೆ ಆಯ್ತು. ಬಿಹಾರದ 121 ಕ್ಷೇತ್ರದಲ್ಲಿ ಭರ್ಜರಿ ವೋಟ್ ಹಾಕಿದ್ದಾರೆ ಜನ. 2020ರಲ್ಲಿ 57.29 ಮತದಾನ ಆಗಿತ್ತು. ಈ ಬಾರಿ 7.37ರಷ್ಟು ಹೆಚ್ಚಾಗಿದೆ. ಈ ಬಾರಿ ಮಹಿಳೆಯರು, ಯುವಕರಿಂದಲೇ ಹೆಚ್ಚು ವೋಟಿಂಗ್ ಆಗಿರುವಂತದ್ದು ಬಿಹಾರನಲ್ಲಿ. ಇದೇ ಕಾರಣಕ್ಕೆ ಇಂಡಿ ಕೂಟದ ಗಾಡಿ ಬಂದ್ ಆಗುತ್ತೆ. ವೋಟ್ ಹೆಚ್ಚಾದ್ರೆ ಇಂಡಿ ಕೂಟದ ಗಾಡಿ ಹೆಂಗ್ ಬಂದಾಗುತ್ತೆ ಅನ್ನುವಂತ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಇಲ್ಲೇ ಇರೋದು ಮಜಾ. ಇದೇ ವೋಟ್ ಬ್ಯಾಂಕ್ ಎನ್ಡಿಎ ಕೂಟವನ್ನ ಗೆಲ್ಲಿಸುತ್ತೆ ಅಂತ ಲೆಕ್ಕಾಚಾರ ಇದೆ. ಪ್ರಧಾನಿ ಮೋದಿ, ಸಿಎಂ ನಿತೀಶ್ ಕುಮಾರ್ ದಿಲ್ ಖುಷಾಗ್ಬಿಟ್ಟಿದ್ದಾರೆ. 64% ವೋಟಿಂಗ್ ಆಗಿದೆ. ಎರಡನೇ ಹಂತದಲ್ಲಿ ಮತ್ತಷ್ಟು ಹೆಚ್ಚು ಮತದಾನದ ನಿರೀಕ್ಷೆ ಇದೆ. 2020ರಲ್ಲಿ ಎರಡನೇ ಹಂತದಲ್ಲಿ 56.86ರಷ್ಟು ಮತದಾನ ಆಗಿತ್ತು. ಈ ಸಾರಿ ಇದೇ ಬಿಹಾರ್ನಲ್ಲಿ ಎರಡನೇ ಹಂತದ ಮತದಾನ 60% ಕ್ರಾಸ್ ಆಗ್ಬಿಟ್ರೆ ನಮ್ಮ ಗೆಲುವು ನಿಶ್ಚಿತ ಅಂತ ಎನ್ಡಿಎದವರು ಈಗಾಗಲೇ ವಿಶ್ವಾಸದಲ್ಲಿದ್ದಾರೆ. ಈ ಸಲ 8ರಿಂದ 10ರಷ್ಟು ಹೆಚ್ಚಿಗೆ ಮತದಾನ ಆಗುವ ಸಾಧ್ಯತೆ ಇದೆ. ಅಲ್ಲಿ ಮಿರಿಲಾಂಚಲ, ಸೀಮಾಂಚಲ, ಚಂಪಾರಣ್ ಇಲ್ಲೆಲ್ಲ ಕಡೆ ಮತದಾನ. ಇಲ್ಲಿ ಮುಸ್ಲಿಂ, ಯಾದವ ಹಾಗೇನೆ ಒಬಿಸಿ ಮತಗಳೇ ನಿರ್ಣಾಯಕ ಆಗುತ್ತೆ. ಮಿಥಿಲಾಂಚಲದಲ್ಲಿ ಅಭಿವೃದ್ಧಿ ಹಾಗೂ ಜಾತಿಗೆ ಮನ್ನಣೆ ಕೊಡುವಂತ ಕೆಲಸ ಹೆಚ್ಚಾಗುತ್ತೆ. ಜಾತಿಗೆ ಮನ್ನಣೆ ಕೊಟ್ಟರೆ ಯಾದವರು, ಸೀಮಾಂಚಲದಲ್ಲಿ ಮುಸ್ಲಿಮರು, ನುಸುಳುಕೋರರ ಚರ್ಚೆ ಹೆಚ್ಚಾಗುತ್ತೆ. ನೋಡೋಣ ಏನಾಗುತ್ತೆ. ಬಿಹಾರದ ಜನ ಯಾರಿಗೆ ಜೈ ಅಂತಾರೆ, ಏನ್ ಕಮಾಲ್ ಮಾಡ್ತಾರೆ ಅಂತ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ನೋಡಿ, ಬಿಹಾರದಲ್ಲಿ ಮೊದಲ ಹಂತದ ಮತದಾನ 64.66ರಷ್ಟಾಗಿದೆ. ಬಿಹಾರ ಮೊದಲ ಹಂತದಲ್ಲಿ ಶೇಕಡ 64.66ರಷ್ಟು ವೋಟಿಂಗ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಹಲವರು. ಆದರೆ ಆಯ್ತು. ಬಿಹಾರದ 121 ಕ್ಷೇತ್ರದಲ್ಲಿ ಭರ್ಜರಿ ವೋಟ್ ಹಾಕಿದ್ದಾರೆ ಜನ. 2020ರಲ್ಲಿ 57.29 ಮತದಾನ ಆಗಿತ್ತು. ಈ ಬಾರಿ 7.37ರಷ್ಟು ಹೆಚ್ಚಾಗಿದೆ. ಈ ಬಾರಿ ಮಹಿಳೆಯರು, ಯುವಕರಿಂದಲೇ ಹೆಚ್ಚು ವೋಟಿಂಗ್ ಆಗಿರುವಂತದ್ದು ಬಿಹಾರನಲ್ಲಿ. ಇದೇ ಕಾರಣಕ್ಕೆ ಇಂಡಿ ಕೂಟದ ಗಾಡಿ ಬಂದ್ ಆಗುತ್ತೆ. ವೋಟ್ ಹೆಚ್ಚಾದ್ರೆ ಇಂಡಿ ಕೂಟದ ಗಾಡಿ ಹೆಂಗ್ ಬಂದಾಗುತ್ತೆ ಅನ್ನುವಂತ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಇಲ್ಲೇ ಇರೋದು ಮಜಾ. ಇದೇ ವೋಟ್ ಬ್ಯಾಂಕ್ ಎನ್ಡಿಎ ಕೂಟವನ್ನ ಗೆಲ್ಲಿಸುತ್ತೆ ಅಂತ ಲೆಕ್ಕಾಚಾರ ಇದೆ. ಪ್ರಧಾನಿ ಮೋದಿ, ಸಿಎಂ ನಿತೀಶ್ ಕುಮಾರ್ ದಿಲ್ ಖುಷಾಗ್ಬಿಟ್ಟಿದ್ದಾರೆ. 64% ವೋಟಿಂಗ್ ಆಗಿದೆ. ಎರಡನೇ ಹಂತದಲ್ಲಿ ಮತ್ತಷ್ಟು ಹೆಚ್ಚು ಮತದಾನದ ನಿರೀಕ್ಷೆ ಇದೆ. 2020ರಲ್ಲಿ ಎರಡನೇ ಹಂತದಲ್ಲಿ 56.86ರಷ್ಟು ಮತದಾನ ಆಗಿತ್ತು. ಈ ಸಾರಿ ಇದೇ ಬಿಹಾರ್ನಲ್ಲಿ ಎರಡನೇ ಹಂತದ ಮತದಾನ 60% ಕ್ರಾಸ್ ಆಗ್ಬಿಟ್ರೆ ನಮ್ಮ ಗೆಲುವು ನಿಶ್ಚಿತ ಅಂತ ಎನ್ಡಿಎದವರು ಈಗಾಗಲೇ ವಿಶ್ವಾಸದಲ್ಲಿದ್ದಾರೆ. ಈ ಸಲ 8ರಿಂದ 10ರಷ್ಟು ಹೆಚ್ಚಿಗೆ ಮತದಾನ ಆಗುವ ಸಾಧ್ಯತೆ ಇದೆ. ಅಲ್ಲಿ ಮಿರಿಲಾಂಚಲ, ಸೀಮಾಂಚಲ, ಚಂಪಾರಣ್ ಇಲ್ಲೆಲ್ಲ ಕಡೆ ಮತದಾನ. ಇಲ್ಲಿ ಮುಸ್ಲಿಂ, ಯಾದವ ಹಾಗೇನೆ ಒಬಿಸಿ ಮತಗಳೇ ನಿರ್ಣಾಯಕ ಆಗುತ್ತೆ. ಮಿಥಿಲಾಂಚಲದಲ್ಲಿ ಅಭಿವೃದ್ಧಿ ಹಾಗೂ ಜಾತಿಗೆ ಮನ್ನಣೆ ಕೊಡುವಂತ ಕೆಲಸ ಹೆಚ್ಚಾಗುತ್ತೆ. ಜಾತಿಗೆ ಮನ್ನಣೆ ಕೊಟ್ಟರೆ ಯಾದವರು, ಸೀಮಾಂಚಲದಲ್ಲಿ ಮುಸ್ಲಿಮರು, ನುಸುಳುಕೋರರ ಚರ್ಚೆ ಹೆಚ್ಚಾಗುತ್ತೆ. ನೋಡೋಣ ಏನಾಗುತ್ತೆ. ಬಿಹಾರದ ಜನ ಯಾರಿಗೆ ಜೈ ಅಂತಾರೆ, ಏನ್ ಕಮಾಲ್ ಮಾಡ್ತಾರೆ ಅಂತ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ನೋಡಿ, ಬಿಹಾರದಲ್ಲಿ ಮೊದಲ ಹಂತದ ಮತದಾನ 64.66ರಷ್ಟಾಗಿದೆ. ಬಿಹಾರ ಮೊದಲ ಹಂತದಲ್ಲಿ ಶೇಕಡ 64.66ರಷ್ಟು ವೋಟಿಂಗ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಹಲವರು. ಆದರೆ ಆಯ್ತು. ಬಿಹಾರದ 121 ಕ್ಷೇತ್ರದಲ್ಲಿ ಭರ್ಜರಿ ವೋಟ್ ಹಾಕಿದ್ದಾರೆ ಜನ. 2020ರಲ್ಲಿ 57.29 ಮತದಾನ ಆಗಿತ್ತು. ಈ ಬಾರಿ 7.37ರಷ್ಟು ಹೆಚ್ಚಾಗಿದೆ. ಈ ಬಾರಿ ಮಹಿಳೆಯರು, ಯುವಕರಿಂದಲೇ ಹೆಚ್ಚು ವೋಟಿಂಗ್ ಆಗಿರುವಂತದ್ದು ಬಿಹಾರನಲ್ಲಿ. ಇದೇ ಕಾರಣಕ್ಕೆ ಇಂಡಿ ಕೂಟದ ಗಾಡಿ ಬಂದ್ ಆಗುತ್ತೆ. ವೋಟ್ ಹೆಚ್ಚಾದ್ರೆ ಇಂಡಿ ಕೂಟದ ಗಾಡಿ ಹೆಂಗ್ ಬಂದಾಗುತ್ತೆ ಅನ್ನುವಂತ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಇಲ್ಲೇ ಇರೋದು ಮಜಾ. ಇದೇ ವೋಟ್ ಬ್ಯಾಂಕ್ ಎನ್ಡಿಎ ಕೂಟವನ್ನ ಗೆಲ್ಲಿಸುತ್ತೆ ಅಂತ ಲೆಕ್ಕಾಚಾರ ಇದೆ. ಪ್ರಧಾನಿ ಮೋದಿ, ಸಿಎಂ ನಿತೀಶ್ ಕುಮಾರ್ ದಿಲ್ ಖುಷಾಗ್ಬಿಟ್ಟಿದ್ದಾರೆ. 64% ವೋಟಿಂಗ್ ಆಗಿದೆ. ಎರಡನೇ ಹಂತದಲ್ಲಿ ಮತ್ತಷ್ಟು ಹೆಚ್ಚು ಮತದಾನದ ನಿರೀಕ್ಷೆ ಇದೆ. 2020ರಲ್ಲಿ ಎರಡನೇ ಹಂತದಲ್ಲಿ 56.86ರಷ್ಟು ಮತದಾನ ಆಗಿತ್ತು. ಈ ಸಾರಿ ಇದೇ ಬಿಹಾರ್ನಲ್ಲಿ ಎರಡನೇ ಹಂತದ ಮತದಾನ 60% ಕ್ರಾಸ್ ಆಗ್ಬಿಟ್ರೆ ನಮ್ಮ ಗೆಲುವು ನಿಶ್ಚಿತ ಅಂತ ಎನ್ಡಿಎದವರು ಈಗಾಗಲೇ ವಿಶ್ವಾಸದಲ್ಲಿದ್ದಾರೆ.
ಈ ಸಲ 8ರಿಂದ 10ರಷ್ಟು ಹೆಚ್ಚಿಗೆ ಮತದಾನ ಆಗುವ ಸಾಧ್ಯತೆ ಇದೆ. ಅಲ್ಲಿ ಮಿಥಿಲಾಂಚಲ, ಸೀಮಾಂಚಲ, ಚಂಪಾರಣ್ ಇಲ್ಲೆಲ್ಲ ಕಡೆ ಮತದಾನ. ಇಲ್ಲಿ ಮುಸ್ಲಿಂ, ಯಾದವ ಹಾಗೇನೆ OBC ಮತಗಳೇ ನಿರ್ಣಾಯಕ ಆಗುತ್ತೆ. ಮಿಥಿಲಾಂಚಲದಲ್ಲಿ ಅಭಿವೃದ್ಧಿ ಹಾಗೂ ಜಾತಿಗೆ ಮನ್ನಣೆ ಕೊಡುವಂತ ಕೆಲಸ ಹೆಚ್ಚಾಗುತ್ತೆ. ಜಾತಿಗೆ ಮನ್ನಣೆ ಕೊಟ್ಟರೆ ಯಾದವರು, ಸೀಮಾಂಚಲದಲ್ಲಿ ಮುಸ್ಲಿಮರು, ನುಸುಳುಕೋರರ ಚರ್ಚೆ ಹೆಚ್ಚಾಗುತ್ತೆ. ನೋಡೋಣ ಏನಾಗುತ್ತೆ. ಬಿಹಾರದ ಜನ ಯಾರಿಗೆ ಜೈ ಅಂತಾರೆ, ಏನ್ ಕಮಾಲ್ ಮಾಡ್ತಾರೆ ಅಂತ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ನೋಡಿ, ಬಿಹಾರದಲ್ಲಿ ಮೊದಲ ಹಂತದ ಮತದಾನ 64.66ರಷ್ಟಾಗಿದೆ. ಬಿಹಾರ ಮೊದಲ ಹಂತದಲ್ಲಿ 64.66ರಷ್ಟು ವೋಟಿಂಗ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಹಲವರು. ಆದ್ರೆ ಆಯ್ತು. ಬಿಹಾರದ 121 ಕ್ಷೇತ್ರದಲ್ಲಿ ಭರ್ಜರಿ ವೋಟ್ ಹಾಕಿದ್ದಾರೆ ಜನ. 2020ರಲ್ಲಿ 57.29 ಮತದಾನ ಆಗಿತ್ತು. ಈ ಬಾರಿ 7.37ರಷ್ಟು ಹೆಚ್ಚಾಗಿದೆ. ಈ ಬಾರಿ ಮಹಿಳೆಯರು, ಯುವಕರಿಂದಲೇ ಹೆಚ್ಚು ವೋಟಿಂಗ್ ಆಗಿರುವಂತದ್ದು ಬಿಹಾರನಲ್ಲಿ. ಇದೇ ಕಾರಣಕ್ಕೆ ಇಂಡಿ ಕೂಟದ ಗಾಡಿ ಬಂದಾಗುತ್ತೆ. ವೋಟ್ ಹೆಚ್ಚಾದ್ರೆ ಇಂಡಿ ಕೂಟದ ಗಾಡಿ ಹೆಂಗ್ ಬಂದಾಗುತ್ತೆ ಅನ್ನುವಂತ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಇಲ್ಲೇ ಇರೋದು ಮಜಾ. ಇದೇ ವೋಟ್ ಬ್ಯಾಂಕ್ NDA ಕೂಟವನ್ನ ಗೆಲ್ಲಿಸುತ್ತೆ ಅಂತ ಲೆಕ್ಕಾಚಾರ ಇದೆ. ಪ್ರಧಾನಿ ಮೋದಿ, CM ನಿತೀಶ್ ಕುಮಾರ್ ದಿಲ್ ಖುಷಾಗ್ಬಿಟ್ಟಿದ್ದಾರೆ. 64% ವೋಟಿಂಗ್ ಆಗಿದೆ. ಎರಡನೇ ಹಂತದಲ್ಲಿ ಮತ್ತಷ್ಟು ಹೆಚ್ಚು ಮತದಾನದ ನಿರೀಕ್ಷೆ ಇದೆ. 2020ರಲ್ಲಿ ಎರಡನೇ ಹಂತದಲ್ಲಿ 56.86ರಷ್ಟು ಮತದಾನ ಆಗಿತ್ತು. ಈ ಸಾರಿ ಇದೇ ಬಿಹಾರ್ನಲ್ಲಿ ಎರಡನೇ ಹಂತದ ಮತದಾನ 60% ಕ್ರಾಸ್ ಆಗ್ಬಿಟ್ರೆ ನಮ್ಮ ಗೆಲುವು ನಿಶ್ಚಿತ ಅಂತ NDAದವರು ಈಗಾಗಲೇ ವಿಶ್ವಾಸದಲ್ಲಿದ್ದಾರೆ. ಈ ಸಲ 8ರಿಂದ 10ರಷ್ಟು ಹೆಚ್ಚಿಗೆ ಮತದಾನ ಆಗುವ ಸಾಧ್ಯತೆ ಇದೆ. ಅಲ್ಲಿ ಮಿಥಿಲಾಂಚಲ, ಸೀಮಾಂಚಲ, ಚಂಪಾರಣ್ ಇಲ್ಲೆಲ್ಲ ಕಡೆ ಮತದಾನ. ಇಲ್ಲಿ ಮುಸ್ಲಿಂ, ಯಾದವ ಹಾಗೇನೆ OBC ಮತಗಳೇ ನಿರ್ಣಾಯಕ ಆಗುತ್ತೆ. ಮಿಥಿಲಾಂಚಲದಲ್ಲಿ ಅಭಿವೃದ್ಧಿ ಹಾಗೂ ಜಾತಿಗೆ ಮನ್ನಣೆ ಕೊಡುವಂತ ಕೆಲಸ ಹೆಚ್ಚಾಗುತ್ತೆ. ಜಾತಿಗೆ ಮನ್ನಣೆ ಕೊಟ್ಟರೆ ಯಾದವರು, ಸೀಮಾಂಚಲದಲ್ಲಿ ಮುಸ್ಲಿಮರು, ನುಸುಳುಕೋರರ ಚರ್ಚೆ ಹೆಚ್ಚಾಗುತ್ತೆ. ನೋಡೋಣ ಏನಾಗುತ್ತೆ. ಬಿಹಾರದ ಜನ ಯಾರಿಗೆ ಜೈ ಅಂತಾರೆ, ಏನ್ ಕಮಾಲ್ ಮಾಡ್ತಾರೆ ಅಂತ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಮಿಥಿಲಾಂಚಲ, ಸೀಮಾಂಚಲ, ಚಂಪಾರಣ್ ಇಲ್ಲೆಲ್ಲ ಕಡೆ ಮತದಾನ. ಇಲ್ಲಿ ಮುಸ್ಲಿಂ, ಯಾದವ ಹಾಗೇನೆ OBC ಮತಗಳೇ ನಿರ್ಣಾಯಕ ಆಗುತ್ತೆ. ಮಿಥಿಲಾಂಚಲದಲ್ಲಿ ಅಭಿವೃದ್ಧಿ ಹಾಗೂ ಜಾತಿಗೆ ಮನ್ನಣೆ ಕೊಡುವಂತ ಕೆಲಸ ಹೆಚ್ಚಾಗುತ್ತೆ. ಜಾತಿಗೆ ಮನ್ನಣೆ ಕೊಟ್ಟರೆ ಯಾದವರು, ಸೀಮಾಂಚಲದಲ್ಲಿ ಮುಸ್ಲಿಮರು, ನುಸುಳುಕೋರರ ಚರ್ಚೆ ಹೆಚ್ಚಾಗುತ್ತೆ. ನೋಡೋಣ ಏನಾಗುತ್ತೆ. ಬಿಹಾರದ ಜನ ಯಾರಿಗೆ ಜೈ ಅಂತಾರೆ, ಏನ್ ಕಮಾಲ್ ಮಾಡ್ತಾರೆ ಅಂತ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ